ನಾವು ಗೌರ್ಮೆಂಟ್ ಎಂಪ್ಲಾಯಿ ಸರ್ಕಾರಿ ಪ್ರೌಢಶಾಲೆ ಕತ್ಲಗೆರೆ ಕಾರ್ಯಕ್ರಮದಿಂದ ಬಂದಿರೋದು. ನಾವು ಸೆನ್ಸಸ್ಗೆ ಹಾಕಿದ್ದಾರೆ ಸರ್ಕಾರದಿಂದ. ಜನರೆಲ್ಲ ಇದು ಕೋಪರೇಟ್ ಮಾಡಬೇಕು, ಯಾಕಂದರೆ ಇದು ಸರ್ಕಾರದ ಒಂದು ಸೆನ್ಸಸ್ ಆಗಿರೋದ್ರಿಂದ ಆದೇಶ. ಅದ್ರ ಜೊತೆಗೆ ಇದು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಗಲಿ ಅಂತ ಸರ್ಕಾರದವ್ರು ಮಾಡೋ ಉದ್ದೇಶದಿಂದ ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿ ಕೆಲವು ಮಾಹಿತಿಗಳನ್ನ ಕೊಡಬೇಕಾಗತ್ತೆ. ಕೊಟ್ಟಾಗ ನಾವು ನಮ್ಮ ಸರ್ಕಾರಕ್ಕೆ ತಲುಪೋ ರೀತಿ ಮಾಡ್ತೀವಿ. ಇದರಿಂದ ನಮ್ಮ ನಾಡಿಗೆ ಉಪಯೋಗ ಆಗುತ್ತೆ ಅಂತ ನಾವು ಭಾವಿಸ್ತೇವೆ. ಇದರಿಂದ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಲಿ ನಾಗರಿಕರು ಅಂತ ಹೇಳಿ ನಾನು ಬಯಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಈ ಒಂದು ಸ್ಟಿಕ್ಕರ್ನ ಎಲ್ಲರ ಮನೆ ಮುಂದೂ ಸಹ ಬಾಗಿಲಿಗೆ ಅಂಟಿಸಿರ್ತಾರೆ. ಸೊ ಈ ಒಂದು ಸ್ಟಿಕ್ಕರ್ ಅಂಟಿಸಿ ಆದಮೇಲೆ ಇದರ ನೆಕ್ಸ್ಟ್ ಪ್ರೊಸೆಸ್ ಏನು ಅನ್ನೋದನ್ನ ಶಾಲಾ ಶಿಕ್ಷಕರು ಬಂದು ಮಾಡ್ತಾಯಿದ್ದಾರೆ. ಸೊ ಆ ಒಂದು ವಿಡಿಯೋನ ನಾನು ಇಲ್ಲಿ ಕವರೇಜ್ ಮಾಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಮೊದಲನೇದಾಗಿ ಅವರ ಒಂದು ಟ್ಯಾಬಲ್ಲಿ ನಮ್ಮ ಗೌರ್ಮೆಂಟಿಂದನೇ ಒಂದು ಅಪ್ಲಿಕೇಶನ್ ಬಂದಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಜಾತಿ ಗಣತಿ ಬಗ್ಗೆ ಸಂಪೂರ್ಣ ಮಾಹಿತಿನ ಅವರು ಫಿಲಪ್ ಮಾಡ್ತಾ ಹೋಗಬೇಕು. ಕೆಲವೊಂದು ದಿನಗಳಿಂದ ತುಂಬಾ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಈಗ ಅವರು ಲೇಟಾಗಿತ್ತು ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ. ಬಟ್ ಇವಾಗ ಸರ್ವರ್ನ ಫಾಸ್ಟ್ ಮಾಡಿರೋದ್ರಿಂದ ಪ್ರತಿಯೊಬ್ಬರು ಸಹ ಫಾಸ್ಟಾಗಿ ಅಪ್ಲಿಕೇಶನ್ನ ಫಿಲ್ ಮಾಡ್ತಾ ಹೋಗ್ತಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಈ ಎಲ್ಲ ಸರ್ಗಳು ಸಹ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ಬಿಟ್ಟು ಅವರ ಒಂದು ರೇಷನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಆಗಲೂ ಮೊಬೈಲ್ ನಂಬರ್ನ ಇಸ್ಕೊಂಡ್ಬಿಟ್ಟು ಅದರಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನ ಅವ್ರು ತೊಗೊಂಡ್ಬಿಟ್ಟು ಒಂದು ಅಪ್ಲಿಕೇಶನ್ ಏನಿದೆ ಅದರಲ್ಲಿ ಫಿಲ್ ಮಾಡ್ತಾ ಬರ್ತಿದ್ದಾರೆ. ಸೊ ಅಪ್ಲಿಕೇಶನ್ನ ನಾವು ಯಾವ್ಯಾವ ಥರ ಫಿಲ್ ಮಾಡೋದು ಅನ್ನೋದನ್ನ ಸರ್ ಮೊಬೈಲಲ್ಲೇ ನಾವು ನೋಡ್ಬೋದು. ನೋಡ್ತಾ ಇದ್ದೀರಾ ನೀವು ಇವಾಗ ಅವ್ರ ಮೊಬೈಲಲ್ಲಿ ಈ ಜಾತಿ ಗಣತಿಯ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತಿದೆ. ಸೊ ಈ ಆ್ಯಪಲ್ಲಿ ಏನೇನು ಮಾಹಿತಿನ ಇದೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಆ್ಯಪಲ್ಲಿ ನಾವು ಏನೇನು ಡಾಟಾನ ಫಿಲ್ ಮಾಡ್ತಾ ಹೋಗ್ತಿದ್ದೀವಿ, ಇದು ಯಾವುದೇ ರೀತಿಯ ಭಯಪಡೋ ಅಂಥದ್ದೇನಿಲ್ಲ. ಯಾಕೆಂದರೆ ಇದು ಕೇವಲ ಜಾತಿ ಗಣತಿ ಬಗ್ಗೆ ಮಾತ್ರ ಇರೋದು. ಸೊ ಎಲ್ಲರೂ ಕೂಡ ಇವಾಗ ಮನೇಲಿ ಫ್ರಿಜ್ ಇದೆಯಾ, ವಾಷಿಂಗ್ ಮಿಷಿನ್ ಇದೆಯಾ, ಟಿ ವಿ ಇದೆಯಾ, ಕಾರ್ ಇದೆಯಾ, ಬೈಕ್ ಇದೆಯಾ ಅಂದ ತಕ್ಷಣ ಭಯಪಡೋ ಅಂಥ ಅವಶ್ಯಕತೆ ಏನಿಲ್ಲ. ಇರೋದನ್ನ ನಿಜವಾಗ್ಲಿ ಹೇಳಬೇಕು. ಹೇಳಿದರೆ ನಿಮಗೇನು ತೊಂದರೆ ಆಗೋಲ್ಲ. ಯಾವುದೇ ಗೌರ್ಮೆಂಟ್ ಆಫೀಸರ್ಸು ಬಂದುಬಿಟ್ಟು ಅವನ್ನೆಲ್ಲ ವಾಪಸ್ ಒಯ್ಯೋದಿಲ್ಲ, ಆಯ್ತಾ. ಸೊ ಇದರಲ್ಲಿ ನಿಜವಾಗ್ಲೂ ನೀವು ಏನೇನು ಇದೆ ನಿಮ್ಮ ಮನೇಲಿ ಅವನ್ನ ನೀವು ಹೇಳ್ತಾ ಬರ್ಬೋದು. ಇದು ಜಸ್ಟ್ ಜಾತಿ ಗಣತಿ ಆಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇವಾಗ ಸರ್ಗಳು ನೋಡ್ರಿ, ಒಂದು OTPನ ಕಳಿಸಿದ್ದಾರೆ. ಆ ಮೊಬೈಲ್ ನಂಬರ್ಗೆ ಈ ರೇಷನ್ ಕಾರ್ಡಿಗೆ ಯಾವುದು ನಂಬರ್ ಟೈಪ್ ಆಗಿರುತ್ತೆ ಅದೇ ಒಂದು ಫೋನ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಗೋಸ್ಕರ ಕಾಯ್ತಿದ್ದಾರೆ. OTP ಬೇಗನೆ ಬರೋದಿಲ್ಲ, ಯಾಕೆಂದರೆ ಕೆಲವೊಂದು ಸಲ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಲೇಟ್ ಆಗುತ್ತೆ. ಕೆಲವೊಂದು ಫೋನಲ್ಲಿ OTP ಬೇಗ ಬಂದುಬಿಡುತ್ತೆ, ಯಾಕೆಂದರೆ ಅಲ್ಲಿ ನೆಟ್ವರ್ಕ್ ಚೆನ್ನಾಗಿತ್ತು ಅಂತಂದರೆ ಬೇಗ ಬರುತ್ತೆ. ಇಲ್ಲಿ ನಾವು ಇವಾಗ ವಿಡಿಯೋ ತೊಗೊಳ್ತಿರೋಂಥ ಒಂದು ಪ್ರದೇಶದಲ್ಲಿ ನೆಟ್ವರ್ಕ್ ಸ್ಲೋ ಇತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ OTP ಬಂದಿದೆ. OTP ಬಂದ ತಕ್ಷಣವೇ OTPನ ಅವರು ಅದೇ ಆ್ಯಪಲ್ಲಿ ಫಿಲ್ ಮಾಡ್ತಾರೆ. ಸೊ ಇವಾಗ OTP ಬಂತು ಅನಿಸುತ್ತೆ. ಬಂದ ತಕ್ಷಣ ಅವ್ರು ಅಲ್ಲಿ ಫಿಲ್ ಮಾಡ್ತಾರೆ. ಫಿಲ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಆ ಡಾಟಾ ಎಲ್ಲ ಬಂದುಬಿಡುತ್ತೆ ಆ ಆ್ಯಪಲ್ಲಿ. ಈರಮ್ಮ ಅಂದರೆ ನೀವು? ಓಕೆ, ಒಂದು ನಿಮಿಷ. ನೀವು ಮತದಾರರು ಇದ್ದೀರಲ್ಲ, ನಿಮ್ಮದು ವೋಟರ್ ID ಸ್ವಲ್ಪ ಕಾರ್ಡ್ ನಂಬರ್ ಕೊಡಿ. ಧರ್ಮ ಬಂದು ಹಿಂದೂ ಇದೆಯಲ್ಲ, ಅದರಲ್ಲಿ ಈ ಥರ ಬಂದು ಆಚಾರ್ಯಲ್ಲ ಸರ್ ನೀವು? ವಿಶ್ವಕರ್ಮ ಬಡಗೆ ಅಂತಲೂ ಬರುತ್ತೆ. ಓಕೆ ಆಗ್ತೇನೆ. ವಿಶ್ವಕರ್ಮ ಕ್ಯಾಸ್ಟ್, ಮೇನ್ ಕ್ಯಾಸ್ಟ್. ಅದರಲ್ಲಿ ನೀವು ಸಬ್ ಕ್ಯಾಸ್ಟ್ ಆಚಾರಿ ಕೊಟ್ಟರೆ ಆಚಾರಿ ಯಾವ್ದು ಹೇಳ್ತೀರ ಅದು? ಬಡಗೆ ಅಂತಲೂ ಕೊಡ್ಬೋದು. ಈಗ ಅಮ್ಮಗೆ ಆಚಾರಿ ಕೊಟ್ಟಿದ್ದೀವಿ. ಆಚಾರಿ. ಅದರಲ್ಲಿ ಮತ್ತೆ ಉಪ ಹೆಸರು ಏನಾದರೂ ಇದೆ ಇನ್ನೊಂದು? ಅಷ್ಟೇ. 463315 ಸಾಕಮ್ಮ, ಅದೇ ತೊಂದರೆ ಇಲ್ಲ. ಹೊಸದೇ ಈಗ ಇಂಪಾರ್ಟೆಂಟ್. ಜಾತಿ ಪ್ರಮಾಣ ಪತ್ರ ಏನಾದ್ರು ತಗೊಂಡಿರಾ? ಇಲ್ಲ. ವಯಸ್ಸು ಓಕೆ ಇದೆ. ಮಾತೃಭಾಷೆ ಕನ್ನಡ ಅಲ್ಲ? ವಿಶೇಷ ಚೇತನ ಏನಿಲ್ಲ. ವಿವಾಹಿತರು. ನಿಮಗೆ ಮದುವೆ ಆದಾಗ ಎಷ್ಟು ಒಂದು ಅಂದಾಜು ವರ್ಷ ಎಷ್ಟಾಗಿತ್ತು? ಮೋಸ್ಟ್ಲಿ 24. ಶಾಲೆ ವಿಧ. ನೀವು ಓದಿದ್ದೆಲ್ಲ SLC ವರೆಗೂ ಯಾವುದು? ಸರ್ಕಾರಿ 7th ಓದಿದ್ರಾ? ಅದು ಸರ್ಕಾರಿ ಕನ್ನಡ ಮಾಧ್ಯಮನ? ಅದನ್ನು ಹಾಕಿರ್ತೀನಿ ಏನು ಓದಿದ್ದೀರಿ ಅಂತ. ನೀವು 1 to 7th? ಓಕೆ, 5th to 7th ಅಂತ ಹಾಕಿರ್ತೀನಿ. ಮೀಸಲಾತಿಯಿಂದ ಯಾವುದಾದ್ರು ಸೌಲಭ್ಯ ಪಡ್ಕೊಂಡಿದ್ದೀರಾ? ಶೈಕ್ಷಣಿಕ ಸರ್ಕಾರದಿಂದ ಏನಾದರೂ? ನಮಗೆ ಏನೇನು ಬಂದಿಲ್ಲ, ಬರೋದು ಇಲ್ಲ. ಹಾಸ್ಟೆಲಲ್ಲಿ ಇರಲಿಲ್ಲ ನೀವು?
ಆಮೇಲೆ ಮೀಸಲಾತಿಯಿಂದ ಪಡೆದ ಸೌಲಭ್ಯಗಳು ಯಾವ ಗಂಗಾ ಕಲ್ಯಾಣ ಸರ್ಕಾರಿ ಸೇವೆಯಲ್ಲಿ ಏನಿಲ್ಲಲ್ಲ. ಏನಿಲ್ಲ ಸರ್. ನೀವು ಭಾರತದ ಸಂವಿಧಾನ 371J ಬರಲ್ಲ ಇದು. ನೀವು ಹಾಲಿ ಕೆಲಸ ಮಾಡ್ತಾ ಇದ್ದೀರಿ, ಬಟ್ ಈ ಗೃಹಿಣಿ ಅಂತ ಹಾಕಿರಲ್ಲ. ಹೌದು ಸರ್. ಹೌದು ಸರ್, ಇದರಲ್ಲಿ ಯಾವುದೂ ಇಲ್ಲ. ಗೃಹಿಣಿ ಇದ್ದಾರಲ್ಲ. ಹೌದು ಸರಿ. ನಿಮ್ಮ ಕುಟುಂಬದ ಕುಲಕಸು ಕೃಷಿನೇ ಅಂತ ಹಾಕಿರ್ತೀನಿ. ಸಾಗುವಳಿ ಅದೇ ಅದ, ಅದು ಕಂಟಿನ್ಯೂ. ನಿಮ್ಮ ಕುಲಕಸುವಿನಿಂದ ಬಂದ ಕಾಯಿಲೆ ಯಾವುದಿಲ್ಲ. ವೈಯಕ್ತಿಕ ಆದಾಯ 20,000 ಹಾಕೋಣ ಸರ್. ಅದು ಹೇಳಿದ್ಲಾಗಲೇ ಅಮ್ಮರ್ದೇನಿದೆ ಅದೇ ಅವ್ರದ್ದೇ ಹಾಕಿರ್ತೀನಿ. ಆದಾಯ ತೆರಿಗೆ ಪಾವತಿದಾರ ಇಲ್ಲ. ಬ್ಯಾಂಕ್ ಅಕೌಂಟ್ ಇದೆಯಾ ನಿಮ್ಮದು? ಹೌದು ಸರ್ ಇದೆ. ಯಾವ ರಾಷ್ಟ್ರೀಕೃತನ ಅದು? ಇದು SBI ಆಗುತ್ತೆ, ಕೋಲಂಬಿ. ರಾಷ್ಟ್ರೀಕೃತ. ಓಕೆ. ನೀವು ಯಾವ ಕೌಶಲ್ಯ ಯಾವ್ದಾದ್ರು ಟ್ರೈನಿಂಗ್ ಇಷ್ಟಪಡ್ತೀರಾ ನೀವು? ಜವಳಿ ಅಂದರೆ ಉಡುಪುಗಳು, ಧರಿಸಿ ಹೊಲಿಗೆ, ಟೈಲರಿಂಗ್ ಅದನ್ನ ಹಾಕಿರ್ತೀನಿ. ಕಂಪ್ಯೂಟರ್ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ. ಆರೋಗ್ಯ ವಿಮೆ ಏನಾದರೂ ಮಾಡಿಸಿದ್ರೆ? ಇಲ್ಲ ಸರ್. ರಾಜಕೀಯ ಪ್ರಾತಿನಿಧ್ಯದಲ್ಲಿ ಯಾವುದಾದ್ರೂ ಇದ್ದಾರಾ? ಇಲ್ಲ. ಇಲ್ಲ. ಇಬ್ಬರದ್ದು ಆಯ್ತು ಸರ್. ಇದ್ರಾಗ ಮನೆಯ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತೊಗೊತೀನಿ. ಓಕೆ. ಜಿಲ್ಲೆ ಹಾಕಬೇಕು. ದಾವಣಗೆರೆ ಡಿ, ತಾಲೂಕು ಚನ್ನಗಿರಿ, ಕತ್ತಲಗೆರೆ, ಮನೆ ಸಂಖ್ಯೆ ಸ್ವಲ್ಪ ನೋಡೋದು. ಅಲ್ಲಿ ಕೆಲವು ಇದರಲ್ಲೇ ಬರುತ್ತೆ, ಕೆಲವು ಬರೋದಿಲ್ಲ. ಅಡ್ರೆಸ್ ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟ್. ಕುಟುಂಬ ಹೊಂದಿರುವ ಒಟ್ಟು ಜಮೀನು. ನಿಮ್ಮದು ಜಮೀನು ಎಷ್ಟಿದೆ? ಜಮೀನು ಇದೆಯಾ? ಜಮೀನು ಇಲ್ಲ ಸರ್. ಇಲ್ಲ ಅಲ್ಲ. ಆಮೇಲೆ ಕುಟುಂಬ ಪಡೆದ ಸಾಲ ಸಹಾಯಧನ ಏನಾದರೂ ಇತ್ತಾ? ಇಲ್ಲ ಸರ್. ಯಾವುದಿಲ್ವಾ? ಯಾವುದಿಲ್ಲ ಸರ್. ಯಾವುದಿಲ್ಲ. ನಿಮಗೆ ಹಸು ಎಮ್ಮೆ ಏನು, ಎತ್ತು ಎಮ್ಮೆ ಇವು ಏನಿಲ್ಲ? ಸಾರಿ, ಕುರಿ ಕೋಳಿ ಮೇಕೆ ಏನಿಲ್ಲ? ಏನಿಲ್ಲ ಸರ್. ಯಾವುದಿಲ್ಲ. ಕೃಷಿ ಸಂಬಂಧಿತ ಚಟುವಟಿಕೆಗಳು, ಹೈನುಗಾರಿಕೆ ಏನು ಮಾಡ್ತಿದ್ರೆ? ಏನಿಲ್ಲಲ್ಲ. ಯಾವುದೂ ಇಲ್ಲ. ವಾಸ್ತು ಮನೆ ಒಂದಿದೆಯಾ? ಎರಡಿದೆ? ಒಂದೇ ಸರ್. ಇದೆ ಮನೆ. ವಾಣಿಜ್ಯ ಕಟ್ಟಡ, ಫ್ಯಾಕ್ಟ್ರಿ ಆ ಥರ ಏನಿಲ್ಲ? ತೋಟದ ಮನೆ, ಕಟ್ಟಡಗಳು, ಖಾಲಿ ನಿವಾಸ ಅಂದರೆ ಇಲ್ಲ ಇಲ್ಲ ಸೈಟ್. ವಸತಿ ನಿವೇಶನಗಳು ಅವೇನಿಲ್ಲಲ್ಲ? ಸೈಕಲ್ ಇದೆಯಾ ಮನೆಯಲ್ಲಿ? ಇಲ್ಲ ಸರ್. ದ್ವಿಚಕ್ರ ವಾಹನ? ಯಾವುದಿಲ್ಲ ಸರ್. ಕಾರು, ಆಟೋ ಏನಿಲ್ಲ? ಬೈಕ್, ವಾಷಿಂಗ್ ಮಷಿನ್ ಇದೆಯಾ? ಇಲ್ಲ ಸರ್. ರೆಫ್ರಿಜಿರೇಟರ್? ಫ್ರಿಜ್ ಇಲ್ಲ. ಟಿವಿ ಇದೆ. ಟಿ.ವಿ ತೊಗೊಂಡೆ. ಕಂಪ್ಯೂಟರ್ ಏನಾದ್ರು ಇದೆಯಾ? ಕಂಪ್ಯೂಟರ್ ಬೇಡ ಸರ್, ಹಾಕ್ಬೇಡಿ. ಇಲ್ಲ ಇಲ್ಲ, ಈಗ ಹಾಕಲ್ಲ. ಟಿ.ವಿ ಇದೆ. ಟಿವಿ ಇದೆ ಅಷ್ಟೇ. ಮೊಬೈಲ್ ಮೊಬೈಲ್ ಇದೆ. ಎಷ್ಟಿದೆ? ಒಂದಿದೆ. ಸ್ಥಿರ ದೂರವಾಣಿ ಸಂಖ್ಯೆ ಇಲ್ಲ. ಅಡಿಕೆ, ಔಷಧಿ ಮಿಷಿನ್ ಏನು, ಟ್ರ್ಯಾಕ್ಟರ್ ಗೀಟ್ರ್ ಏನಿಲ್ಲಲ್ಲ? ಇಲ್ಲ ಸರ್. ಮತ್ತೆ ಇದು ನೋಡಕ್ ಬರ್ತಾರ, ಚೆಕ್ ಮಾಡಕ್? ಇಲ್ಲ. ನಿಮ್ದು ಕಣ ಇದು. ನಿಮ್ದಷ್ಟೇ ಮಾಹಿತಿ. ಗಂಗಾ ಕಲ್ಯಾಣ ಏನಾದರೂ ಸರ್ಕಾರದಿಂದ ಗಂಗಾ ಕಲ್ಯಾಣ ಆ ಥರದ್ದು ಏನಾದ್ರು ತೊಗೊಂಡಿದ್ದೀರಾ? ಸ್ವಾವಲಂಬಿ ಸಾರಥಿ, ಪ್ರೇರಣಾ, ಇವು ಏನಾರ? ಇಲ್ಲ ಸರ್. ಸ್ವಯಂ ಉದ್ಯೋಗಕ್ಕೆ ಸಾಲ ಏನಿಲ್ಲ. ಕೃಷಿ ಸಂಬಂಧಿತ ಏನು ತೊಗೊಂಡಿಲ್ಲ. ವೃದ್ಧಾಪ್ಯ ವೇತನ ಏನಾದರೂ ಬರ್ತದೆ ಅಮ್ಮರಿಗೆ? ಅಮ್ಮರಿಗೆ ಬರುತ್ತೆ. ಏಜ್ ಇಂದ ಬರುತ್ತೆ. ವಿಧವಾ ವೇತನ ಇಲ್ಲ. ಇಲ್ಲ ಇಲ್ಲ. ಆಮೇಲೆ ಅಂಗವಿಕಲತೆ ಇಲ್ಲ. ಕಿಸಾನ್ ಕಾರ್ಡ್ ಏನಾದರೂ ಇದೆಯಾ? ಕಿಸಾನ್ ಕ್ರೆಡಿಟ್ ಏನಿಲ್ಲ. ಭಾಗ್ಯಲಕ್ಷ್ಮಿ ಯೋಜನೆ ಏನಾದರೂ ಬಂತಾ ನಿಮಗೆ? ಇಲ್ಲಲ್ಲ. ಅದೇ ಅವಾಗ ಬಾಂಡ್ ಬರ್ತಿತ್ತಲ್ಲ. ಇಲ್ಲ ಇಲ್ಲ ಇಲ್ಲ. ಗೃಹಲಕ್ಷ್ಮಿ ಬರ್ತದೆ 2,000? ನಮ್ಮ ಮಮ್ಮಿ ಬರುತ್ತೆ ಸರ್. ಆಗುತ್ತೆ, ತೊಂದರೆ ಅವ್ರದ್ದು ಹಾಕಿರ್ತೀನಿ. ಗೃಹ ಜ್ಯೋತಿ ಅಂದರೆ ಇದು ಶಕ್ತಿ ಯೋಜನೆ ಅಂದರೆ ಇದೆ. ಕರೆಂಟ್ ಫ್ರೀ. ಹೌದು. ಯುವ ನಿಧಿ ಅಂತ ಯಾರಿಗಾದ್ರು ನಿಮಗೆ ಇದಿಲ್ಲ? ಶಕ್ತಿ ಯೋಜನೆ ಫ್ರೀ ಬಸ್ಸಸ್. ಓಡಾಡಿದ್ದಾರೆ. ಉದ್ಯೋಗಿನಿ ಇಲ್ಲ. ಮನಸ್ವಿನಿ ಅವ್ಯಾವ ಇಲ್ಲಲ್ಲ? ಈ ಥರ ಯಾವುದೂ ಇಲ್ಲ. ನೀವು ನೆಲೆಸಿರುವ ಸ್ಥಳ ಎಂಥದ್ದು ಅಂದರೆ ಗ್ರಾಮೀಣ ಕಂದಾಯ. ನಿಮ್ಮ ಪ್ರದೇಶ ಯಾವುದಾದ್ರು ಕಾಯಿಲೆಗಳು ಇಲ್ಲಿ ಹೆಚ್ಚು ಕಂಡು ಬರುವಂಥದ್ದು ಯಾವುದೂ ಇಲ್ಲಲ್ಲ? ಅದು ಅಂದರೆ ಪ್ರದೇಶದಿಂದಾಗಿ ಯಾವುದೂ ಕಾಣಲ್ಲ. ಇಲ್ಲ ಇಲ್ಲ ಸರ್. ವಾಸವಿರೋ ಮನೆಯ ಉಪಯೋಗ. ನಿಮ್ಮದು ಮನೆ RCC ಇದೆಯಾ? ಇಲ್ಲ, ಹಂಚಿನ ಮನೆ. ಹಂಚಿನ ಮನೆ ಹಾಕಿರ್ತೀನಿ. ಹಂಚಿನ ಮನೆ, ಇಟ್ಟಿಗೆ ಗೋಡೆ ಹಂಚಿನದು. ಕುಡಿಯುವ ನೀರಿಗೆ ಬೀದಿ ಕುಳಾಯಿ ಯೂಸ್ ಮಾಡ್ತೀರಾ? ಹಾಂ ಸರ್. ಮನೆಯಲ್ಲಿ ಬೋರ್ವೆಲ್ ಏನಿಲ್ಲ. ಅಡುಗೆ ಪ್ರಮುಖ ಏನು ಗ್ಯಾಸ್ ಸಿಲಿಂಡರ್ ಸಿಗುತ್ತಲ್ಲ ನಿಮಗೆ? ಅಲ್ಲಿ ವಾಸೂರ ಮನೆ ಮಾಲೀಕತ್ವ ಸ್ವಂತದ್ದು. ನಿವೇಶನ ಹೊಂದಿದ್ದೀರಾ? ಅಂದರೆ ಇಲ್ಲ ಸರ್. ಇಲ್ಲ. ಶೌಚಾಲಯ ಒಳಗಡೆ ಇದೆಯಾ? ಇಲ್ಲ, ಆಚೆ ಇದೆ. ಆಚೆ ಇದೆಯಾ? ಆವರಣದಲ್ಲಿದೆ. ದೀಪದ ವಿದ್ಯುತ್ ದೀಪ. ನಿಮ್ಮ ಪ್ರದೇಶದಲ್ಲಿ ಸೌಲಭ್ಯಗಳಿವೆ? ಇವೆಲ್ಲ ಸೌಲಭ್ಯ ಇದ್ದಾವೆ ಅಂತ? ಅಂತರ್ಜಾಲ ಇಲ್ಲ?
ಇದೆಯಾ? ಇಲ್ಲ. ಇಲ್ಲ. ನಿಮ್ಮ ಗ್ರಾಮದಿಂದ ಮುಖ್ಯ ರಸ್ತೆಗೆ ಸೇತುವೆ ಇದೆಯಾ? ಇಲ್ಲ ಸರ್. ಇಲ್ಲ. ಇದು ಸಾರಿಗೆ ಸೌಲಭ್ಯ ಇದೆಯಾ? ಹ್ಞೂ ಸರ್ ಇದೆ. ವೈದ್ಯಕೀಯ ಸೌಲಭ್ಯ ಇದೆಯಾ? ಇದೆ. ಶಿಕ್ಷಣ ಸೌಲಭ್ಯ ಖಾಸಗಿ ಸರ್ಕಾರಿ ಇದೆಯಲ್ಲ? ಇದೆ ಇದೆ. ಪಾರ್ಕ್ ಇಲ್ಲ. ಹ್ಞೂ ಚಿತೆಗಾರ ಅಂತ ಕೇಳಿದರೆ ಸ್ಮಶಾನ ಇದೆ. ಸ್ಮಶಾನ ಇದೆ, ಚಿತ ಇಲ್ಲ. ಯಾವುದಾದ್ರೂ ಗ್ರಾಮ ಸಂತೆಗಳು ಮಾರ್ಕೆಟ್ ಆಗ್ತದೆ? ಇದೆ. ವ್ಯಾಯಾಮ ಶಾಲೆ ಇದೆಯಾ? ಇಲ್ಲಲ್ಲ. ಗ್ರಂಥಾಲಯ ಇದೆ? ಇದೆ. ಓಕೆ. ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ಅನಿವಾಸಿಗಳು ಯಾರು ಫಾರಿನಲ್ಲಿ ಇರೋ? ನಾವೇ ಹೋಗ್ಬೇಕು. ಹೋಗ್ಲಿ, ಒಳ್ಳೇದಾಗಲಿ, ಹೋಗಿ ಮಸಾಜ್ ಮಾಡ್ಕೊಂಬರಕ್ಕೆ. ಇರಲಿ. ನಿಮ್ಮ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದ್ರು ಕೋರ್ಟ್ ವ್ಯಾಜ್ಯ ಏನಾದರೂ ಇದೆಯಾ? ಇಲ್ಲಲ್ಲ. ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸತಿಗೊಂಡಿದೆ ಅಂದರೆ ಬೇರೆ ಕಡೆಯಿಂದ ಬಂದಿಲ್ಲಲ್ಲ? ಓಕೆ ಸರ್, ಎಲ್ಲ ಫಿನಿಶ್ ಮಾಡಿದ್ದೀನಿ. ಈಗ ತೊಗೊಂತೆಲ್ಲ ಕಂಪ್ಲೀಟ್ ಆಗಿದೆ. ಬಿಸಿ ಐತದ ಫೋನು. ಒಂದ್ಸರಿ ನೋಡ್ರಿ, ಎಲ್ಲ ಹಾಕಿದ್ದೀನಿ. ಆಲ್ಮೋಸ್ಟ್ ನಿಮ್ಮದೆಲ್ಲ ಮಾಹಿತಿ ಸರಿಯಾಗಿದೆ ಅಂತ ಕೇಳಿರೋದೇ ಹಾಕಿದ್ದೀನಿ. ಹಾಂ ಸರ್. ಫಿನಿಶ್. ಹೌದಾ? ಓಕೆ. ಫೋಟೋ ತೆಗೆದು ಸಕ್ಸಸ್ ಸರ್. ಡನ್ ಆಯ್ತಾ? ಓಕೆ, ಇಷ್ಟೊತ್ತ ಅಂತ